ಏನಪ್ಪಾ ಚೆನ್ನಾಗಿತ್ತ ಡ್ರಾಮಾ? ಚೆನ್ನಾಗಿ ಮಾಡಿದ್ರು ಎಲ್ಲರೂ. ಸರಿ, ಜಡ್ಜಸ್ ಏನಂತಾರೆ ಗೊತ್ತಿಲ್ಲ, ರಕ್ಷಿತಾ ಮೇಲೆ ನಿಂತಿದೆ. ಓಕೆ, ಜಡ್ಜಸ್ ನ ಕೇಳೋಣ. ನೀನೇ ಕೇಳ್ಬಿಡು. ಬಿಟ್ರೆ ಮಾತಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕಣ. ಥ್ಯಾಂಕ್ ಯು. ಈ ಈಸ್ಟ್ ಇಂಡಿಯಾ ಭಾರತಕ್ಕೆ ಬಂದಿತ್ತಲ್ಲ, ಈಸ್ಟ್ ಇಂಡಿಯಾ ಕಂಪನಿ, ಅವಾಗ ಆಕ್ಟ್ ಮಾಡಿದ್ ಬಿಟ್ರೆ ಇವಾಗಲೇ ಆಕ್ಟ್ ಮಾಡಿರೋದು ಸಂತು. ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಸಂತು, ನೀನು ಬಿಟ್ಟೆ ಕೊಡ್ಲಿಲ್ಲ ನಾಟಕನ, ಕಂಟಿನ್ಯೂಸ್ ನಗಿಸ್ತಾ ಕಣ. ಎಲ್ಲಿ ಹೋಗಿದ್ದ ಇವನು ಅಂತ. ಅದೆಲ್ಲ ಚಂದ್ರನ ಮೇಲಿಂದ ಬಿದ್ದಿದ್ದು 2-3 ಸ್ಕಿಟ್ ಮಾಡಿದ್ದೆ ಗೊತ್ತಾ. ಅದಾದ ಮೇಲಿಂದ ಇವತ್ತೇ ನೀನು. ಅವ್ನ್ ಚಂದ್ರಲೋಕದಿಂದ ಅವತ್ತು ಬಿದ್ದಿದ್ದ ಜಾರಿ, ಇವತ್ತೇ ಲ್ಯಾಂಡ್ ಆಗಿದ್ದು ಬಿಟ್ರೆ. ಆಮೇಲೆ ಇವನು ಮಡೆನೂರ್ನ ಕೆಡ್ಕೊಂಡಿದ್ದು ಚೆನ್ನಾಗಿತ್ತು. ಭಾಳ ನಿಗಿರ್ತಿದ್ದ, ಅರ್ಧಕ್ಕರ್ಧ ಅಹಂಕಾರ ಕಟ್ ಮಾಡ್ಬಿಟ್ಟ ಇವತ್ತು. ಅವನ್ ಮಾಡಿದ್ರೆ ಮಿಮಿಕ್ರಿ, ನಾವ್ ಮಾಡಿದ್ರೆ ಇಲ್ವಾ? ಅದೇನದ ಡೈಲಾಗ್ ಹೇಳು. ಬಾವ, ಇಲ್ಲಿ ಯಾರು ಚೆನ್ನಾಗಿಡಲ್ಲ, ನಮಗ್ ನಾವೇ ಚೆನ್ನಾಗಿರ್ಬೇಕು. ಇಷ್ಟವರೆಗೂ ಚೆನ್ನಾಗಿದೆ, ತುಟಿಗೇನಾಯ್ತು? ಯಶ್ ಬಾಸ್ ಮಿಮಿಕ್ರಿ ಸಕದ ಮಾಡ್ದೆ ಕಣ. ನೀನ್ ಮಾಡಿದ್ರೆ ಮಿಮಿಕ್ರಿ, ನಾನ್ ಮಾಡಿದ್ರೆ ಮಿಮಿಕ್ರಿ ಅಲ್ವಾ? ನನ್ ದುರಾದೃಷ್ಟಿಗೆ ಸ್ಟೇಜ್ ಅಲ್ಲಿ ನಮ್ದು ಒಂದ್ ಮಿಮಿಕ್ರಿನು ರಿಜಿಸ್ಟ್ರೇ ಆಗ್ಲಿಲ್ಲ. ಇವನು ಬರ್ದೇ ಇರೋ ಟೈಮಲ್ಲಿ ಅವನು ಮಿಮಿಕ್ರಿ ಮಾಡಿ ಮಾಡಿ ಬಜಾರ್ಗಳ ಮೇಲೆ ಬಜಾರ್ ಹೊಡ್ಸ್ಕೊಂಡ್ಬಿಟ್ಟ ಮಡೆನೂರು. ಇವತ್ತು ಸರಿಗೆ ಕೊಟ್ಟೇವ್ ನೀವು ವಾಪಸ್ಸು. ಹೆಂಗ್ ಕಾಂಪಿಟೇಷನ್ ಬೀಳ್ಬೇಕು ನಟರಿಗೂ ಅವಾಗಲೇ ಸ್ಕಿಟ್ಗಳು ಕಳೆ ಕಟ್ಟೋದು. ಸಖತ್ತಾಗಿ ಮಜಾ ಕೊಟ್ಟರು ಇಬ್ರು. ಆಮೇಲೆ ಇವನು ಚೆನ್ನಾಗ್ ಮಾಡ್ಬಿಟ್ಟ. ಇವನು ಬಸಯ್ಯ ಇವ್ನು ಡ್ಯಾನ್ಸ್ ಚೆನ್ನಾಗಿ ಮಾಡ್ದೆ ಅವನು. ಮಂಥನ ಅವ್ರದ್ದು ನೀವು ಕಾಲು ಎಳ್ಸ್ಕೊಳಕ್ ಫೇಮಸ್ ಆಗ್ಬಿಡ್ತೀರಿ. ನಾನು ಹೇಳ್ತೀನಿ ಕೇಳಿ. ಇವನು ಕಾಲು ಎಳಿತಾನೆ, ಅವನ್ ಮಡೆನೂರು ಕಾಲು ಎಳಿತಾನೆ. ಆಮೇಲೆ ರಾಜಣ್ಣ ಅದೇನದು ಕಳೆದ ವಾರ ಒಂದೇ ಒಂದು ಡ್ಯಾನ್ಸ್ ನಯನ ಅವ್ರ ಜೊತೆಗೆ ಆಡ್ಬಿಟ್ಟು ರೊಚ್ಚಿಗೆದ್ಬಿಟ್ಟಿದ್ದಾರೆ. ನಿಮ್ಮ ಕಾನ್ಫಿಡೆನ್ಸ್ ಮೆಚ್ಚಬೇಕ್ರಿ. ದಿನೇ ಅದು ಮುಂಚೆ ಸುಮ್ಮನೆ ಖಾಲಿ ಕುತ್ಕೊಂಡು ಏನೋ ಒಂದು ಮಾಡ್ತಿದ್ರಲ್ಲ, ಆ ಥರ ಇಲ್ಲ. ಆಮೇಲೆ ಒಂದು ಸ್ವಂತ ಅವ್ರು ಕಾಲು ಎಳೆದಿದ್ದು ಚೆನ್ನಾಗಿತ್ತು. ಏನದ್ ಮಾಡೋದು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಬಹಳ ಮಜಾ ಬಂತಿದ್ದು ನಾಟಕ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಪ್ಪ ನಂಗೆ. ಥ್ಯಾಂಕ್ ಯು. ಓಕೆ, ರಕ್ಷಿತಮ್ಮ ಹೇಳಿ. ನನಗೆ ತುಂಬಾ ಇಷ್ಟ. ಐ ಲವ್ಡ್ ಇಟ್. ನಾನು ಜಗ್ಗೇಶ್ ಸರ್ಗೆ ಹೇಳಿದೆ, ಜಗ್ಗೇಶ್ ಸರ್ ನಾನು ಮಾತಾಡುವಾಗ ದಯವಿಟ್ಟು ಜನರಲ್ ಆಗಿ ಇವರೇ ಹೊಡಿತಾ ಇರ್ತಾರೆ, ಪ್ಲೀಸ್ ಸರ್ ಒಂದ್ಸಲ ನನಗೋಸ್ಕರ ಒತ್ತು ಬಿಡಿ ಸರ್. ಪ್ರೌಡ್ ಫೀಲಿಂಗ್ ಏನ್ ಗೊತ್ತಾ, ಯೂಶಲಿ ನಮ್ಮೆಲ್ಲ ಟೀಮ್ಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ. ಜಗ್ಗೇಶ್ ಸರ್ ಅವ್ರ ಟೀಮ್ ಬಂದಾಗ ಹಿಂಗ್ ತಿರುಗ್ಬಿಟ್ಟು ಏನಮ್ಮ ಅಂತ ನನಗೆ. ಬಟ್ ಆಕ್ಚುಲಿ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಟೀಮ್. ಸೂಪರ್ಬ್ ಜಾಬ್ ಗೈಸ್, ಸೂಪರ್ಬ್ ಜಾಬ್. ಇವರು ಫಸ್ಟ್ ನಾನು ಸಂಜು ಬಸಾಯನ್ನ ಬರ್ತೀನಪ್ಪ. ಹಿ ಈಸ್ ಲುಕಿಂಗ್ ವೆರಿ ಕ್ಯೂಟ್ ಅಂತ ಅನ್ಸ್ತಪ್ಪ ನನಗೆ. ಸಖತ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ಸಂಜು ನೀನು. ಡೆಫಿನೆಟ್ಲಿ ಹೈಲೈಟ್ ಏನು ಅಂದ್ರೆ, ಇವನಿಗೆ ಎಷ್ಟು ಬೈತೀವಿ ಅವಾಗ ಎಷ್ಟು ಸಪ್ಪಗಿರ್ತಾನೋ ಅಷ್ಟೇ ಹೊಗಳಿದಾಗ ಅಷ್ಟೇ ಅರಳಿರುತ್ತೆ ಕಣೋ ನಿನ್ ಮುಖದಿಂದ. ಐ ಥಿಂಕ್ ಇವತ್ತಿನ ಆಕ್ಟ್ ಕ್ಯಾರಿ ಮಾಡಿದ್ದೆ ಅವನು ಸಂತು. ವೆರಿ ವೆರಿ ವೆಲ್. ಎಷ್ಟು ನಮ್ಗೆ ಮಂಥನ ಮತ್ತೆ ಮನು ಈ ವೇದಿಕೆ ಮೇಲೆ ಇಷ್ಟನೋ ಅಷ್ಟೇ ಸಂತು ಮನು ತುಂಬಾ ಇಷ್ಟ ಆಗ್ತಾರೆ ಈ ಸ್ಟೇಜ್. ಬ್ರಿಲಿಯಂಟ್. ಅದು ವೆರಿ ವೆರಿ ಗುಡ್ ಜಾಬ್ ಟೀಮ್, ಸೂಪರ್ ಟೀಮ್. ಓಕೆ, ಓನರ್ ಜಗಣ್ಣ ಅವ್ರು ಏನ್ ಹೇಳ್ತೀರಿ? ಈ ಥರ ಸಮಯೋಚಿತವಾಗಿ ಏನಾದ್ರು ಸೇರಿಸ್ಕೊಂಡು ಹೇಳ್ಕೊಂಡು ಲಾಫ್ಟರ್ನ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಇಟ್ ಇಸ್ ಅ ಲಾಫ್ಟರ್ ಸ್ಟೇಜು. ರಾಜಣ್ಣ ನಾನು ನೋಡಿದ್ರೆ ನನಗೆ ಯಾಕೆ ತುಂಬಾ ಖುಷಿ ಅನ್ಸುತ್ತೆ ಅಂತಂದ್ರೆ, ವೆರಿ ಹಾನೆಸ್ಟ್ ಮ್ಯಾನ್ ಆತ. ರಾಜಣ್ಣಂದು ಆದ್ಮೇಲೆ ಈ ಕುಳ್ಳನ್ ಬಗ್ಗೆ ಬರ್ತೀನಿ. ಆಕ್ಚುಲಿ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೆಯಾ ಕಣ ನೀನು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ನಾನು ಅವಾಗ ಹೇಳಿದ್ರು ಈ ಫಸ್ಟ್ ಪಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಡ್ರೆಸ್ ಹಾಕೊಂಡು ಇಲ್ಲಿ ನಿಂತ್ಕೊಂಡು ಈ ತರ ಎಲ್ಲ ಮಾಡ್ದ ಅಂತ. ಅವಾಗ್ಲೂ ಇವಾಗ್ಲೂ ಬಹಳ ವ್ಯತ್ಯಾಸ ಇದೆ. ಒಂದ್ 4 ವರ್ಷಕ್ಕೆ ನೀನ್ ತುಂಬಾ ವ್ಯತ್ಯಾಸ ಆಗೋಗಿದ್ಯಾ. ಅವಾಗ ಮೇಡಮ್ ಅಂತ ಹಂಗಿತ್ತು ವಾಯ್ಸು, ಮೇಡಮ್ ಅಂತ ಹಂಗಾಗ್ಬಿಟ್ಟೈತೆ ವಾಯ್ಸು ಡಿಫ್ರೆನ್ಸ್ ಆಗೈತೆ. ಮೈ ನೆರೆದಿದ್ಯಾ, ದೊಡ್ಡವಳಾಗಿದ್ಯಾ. 4 ವರ್ಷಕ್ಕೆ ತುಂಬಾ ಡಿಫ್ರೆನ್ಸ್ ಆಗಿದೆ. ನೀನ್ ಚೆನ್ನಾಗಿ ಮಾಡಿದೆ. ಅವನು ಮನ್ಸಿಟ್ಬಿಟ್ಟು ಮಾಡಿದ್ರೆ ಅದರಲ್ಲಂತೂ 2 ಸ್ಟೆಪ್ ಹಿಂದಿನ ಆಕ್ಟ್ಗಳಲ್ಲಿ ಮಾಡಿದಂಥ ಡ್ಯಾನ್ಸು ನೈನನ್ನು ಕರೆದಿದ್ದು ಮತ್ತೆ ಇವಳು ತೋರಿಸಿದ ಫಂಟಾಸ್ಟಿಕ್ ಎಕ್ಸ್ಟ್ರಾರ್ಡನರಿ ಆಗಿ ಮಾಡಿದೆ ಕಣದು. ಸಂತು ಬಗ್ಗೆ ಹೇಳ್ಬೇಕು ಅಂದ್ರೆ, ನೀನೇ ಎಲ್ಲ ಸೃಷ್ಟಿ ಮಾಡ್ಕೊಂಡು ಡೈಲಾಗ್ಗಳನ್ನ ಹಾಕೊಂಡು ಅವ್ರ ತಪ್ಪು ಇವ್ರ ತಪ್ಪು, ಓದ್ಬಾರದ್ದು ಈ ಬಾರದ್ದು ಎಲ್ಲವನ್ನ ಕಲಿಸಿ ಮತ್ತೆ ಮಿಮಿಕ್ರಿ ಮಾಡಿದೆ. ನೀನು ಎಷ್ಟು ಅದ್ಭುತವಾಗಿ ಮಿಮಿಕ್ರಿ ಮಾಡಿದೆ. ಇವತ್ತು ನೀನು ಒಂದೇ ಸರಿ ಒಂದು ಬೊಂಬಾಟಾಗಿರೋ ಆಕ್ಷನ್ ಪಿಕ್ಚರ್ ಮಾಡಿ ಡಿಡ್ ಎ ವಂಡರ್ಫುಲ್ ಜಾಬ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಮನು ಬಗ್ಗೆ ಏನ್ ಹೇಳೋದು ಅಂತಂದ್ರೆ, ಅವನು ಒಳ್ಳೆ ಆಕ್ಟರ್. ಅವನು ಎಷ್ಟು ಅಬ್ಸರ್ವೆಂಟ್ ಇದ್ದಾನೆ ಅಂದ್ರೆ, ಯಾರೇ ಒಬ್ಬ ಕಲಾವಿದ ಸ್ಪಾಂಟೇನಿಯಸ್ ಆಗಿ ಇನ್ನೊಬ್ಬರನ್ನ ಗಮನಿಸಿ ಅವ್ರ ವಾಯ್ಸ್ ನ ತಗೋಬರ್ತಾನೆ ಗೊತ್ತಾ, ಅವನು ಇನ್ಬಿಲ್ಟ್ ಟ್ಯಾಲೆಂಟ್ ಇರೋನು ಮಾತ್ರ. ಇವಾಗ ಯಾರ ಇಲ್ಲಿ ಕೂತಿರೋರ್ಗ ಮಿಮಿಕ್ರಿ ಮಾಡಕ್ ಗೋವಿಂದನ ಮಾಡಕ್ ಹೇಳೋ ಮಾಡ್ತೀರ ನೀನು, ಹಾಗಲ್ಲ ಮಾಡಕ್ ಆಗೋಲ್ಲ, ತುಂಬಾ ಕಷ್ಟ ಇದೆ. ಅದ್ಭುತವಾದ ಕಲೆ. ಯಾರು ಧ್ವನಿ ಅನುಕರಣೆ ಮಾಡೋ ಅಷ್ಟು ಟ್ಯಾಲೆಂಟ್ ಇರುತ್ತಲ್ಲ,
ಅದು ಮಹಾನ್ ಪ್ರತಿಭೆ ಇರುತ್ತೆ ಅವ್ರಿಗೆ. ಮನುಗೆ ಮಾಡಬೇಕಾಗಿರೋದೇನು ಅಂದ್ರೆ ಅವನ ಟ್ಯಾಲೆಂಟ್ನ ಪಾಲಿಶ್ ಮಾಡಬೇಕು. ರಫ್ ಆಗಿರೋ ಇಮೇಜ್ಗೆ ಪೇಂಟಿಂಗ್ ಎಲ್ಲ ಹೊಡೆದು ಏನೋ ಮಾಡ್ತಾರಲ್ಲ ಆ ಥರ ಮಾಡೋ ಅಂತ ಒಬ್ಬ ಗುರು ಸಿಗ್ಬೇಕು ಅವನಿಗೆ. ಸಿಕ್ಬಿಟ್ರೆ ಮಾತ್ರ ಯು ವಿಲ್ ಬಿಕಮ್ ಎ ಫಂಟಾಸ್ಟಿಕ್ ಆಕ್ಟರ್. ಇನ್ನು ಆ ಅಮ್ಮ ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್, ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಈ ಅವರು ಬಿಗಿನಿಂಗ್ ಬಂದಾಗ ಮಾಡ್ತಾ ಇದ್ದಂಥ ಪರ್ಫಾರ್ಮೆನ್ಸ್ಗೂ ಇತ್ತೀಚೆಗೆ ಅವ್ರು ಮಾಡ್ತಾ ಇರೋ ಪರ್ಫಾರ್ಮೆನ್ಸ್ಗೂ ವ್ಯತ್ಯಾಸ ಇದೆ. ಚೆನ್ನಾಗಿ ಅಧ್ಯಯನ ಮಾಡಿ ಮಾಡ್ತಿದ್ದಾರೆ. ಓವರ್ ಆಲ್ ದಿಸ್ ಆಕ್ಟ್ ವಾಸ್ ವೆರಿ ಗುಡ್. ಸಂತೋಷ, ನೀನು ಮಾಸ್ಟರ್ ಪೀಸು ಇದಕ್ಕೆ. ಆಮೇಲೆ ಚೆನ್ನಾಗಿ ಮಿಮಿಕ್ರಿನೂ ಅದಕ್ಕೆ ಒಂದ್ಸಲ ಮಾಡ್ಸೋಣ ಅಂತ ಅದೇ ಇಬ್ರು ಮಿಮಿಕ್ರಿ ಎಷ್ಟ್ ತರ ಮಿಮಿಕ್ರಿ ಸಖತ್ ಮಾತಾಡಿ. ಅದನ್ನ ಒಂದ್ ಸ್ವಲ್ಪ ಸ್ವಲ್ಪ ಲೆಂತ್ ಮಾತಾಡಿ. ಏನಪ್ಪ ಮೈದ ಚೆನ್ನಾಗಿದೇನಾ ಬಾವಾ ಇಲ್ಲಿ ಯಾರು ಚೆನ್ನಾಗಿರಕ್ ಬರಲ್ಲ, ನಮಗ್ ನಾವೇ ಚೆನ್ನಾಗಿರ್ಬೇಕು. ನೋಡೋಣ ತಮ್ಮ, ನಾನು ಹೊಡೆದಿದ್ರು ಒಬ್ಬೊಬ್ರು ಡಾನ್ ಅಲ್ಲ, ಒಬ್ಬೊಬ್ರು ಏನೋ ಅಟ್ಲಾಸ ಮಾಡಿದೆ ಬೊಂಬಾಟಾಗಿತ್ತು. ಅಣ್ಣ ಒಂದು ಧ್ವನಿನ ನಾನು ತೆಗಿಬೇಕಣ್ಣ, ಒಂದು ಧ್ವನಿ ಹೇಳ್ತೀನಿ. ಹೇಳು. ಅದು ಕಿಶೋರ್ ಅವ್ರದ್ದು ಮಾಡ್ತೀನಿ. ಸದ್ಯ ಹೇಳ್ಬಿಟ್ಟು ಮಾಡ್ತಾ ಇದೆಯಲ್ಲ. ಹೋದ್ವಾರ ಇವ್ನು ಹಿಂಗೆ ಸಾಯಿ ಕುಮಾರ್ ಅವ್ರದ್ದು ಅಂತ ಮಾಡ್ಬಿಟ್ಟು ಅದಕ್ಕೆ ಕಾಲ್ ಎತ್ಕೊಂಡಿದ್ ಹಿಂಗೆ ಹೇಳ್ಬಿಟ್ಟಿದ್ರೆ ಮಗ ಅದು ಇಟ್ಟಾಗ್ಬಿಟ್ರೆ ಸ್ಕಿಟ್ಟು. ಹೋಗೋದು ಆನ್ ಆಗಿರ್ಬೇಕು. ಏನಾದ್ರು ಯಾವ ಮಾಡಿಸಿದ್ರೆ ಡಮ್ ಅನ್ಬಿಡ್ತೀನಿ. ಇದೇನು ಪಿಸ್ತೂಲ್ ಅನ್ಕೊಂಡಿದ್ಯಾ? ಟ್ರಿಗರ್ ನಮ್ ಗೊತ್ತಾದ್ರೆ ಒಂದೇ ಬುಲೆಟು ಏನ್ಕೊಂಡ್ರಾಗ ಹೋಗ್ತೀಯಾ? ನೀನ್ ಮಾಡಿದ್ರೆ ಮರ್ಡರ್, ನಾನು ಮಾಡಿದ್ರೆ ಎನ್ಕೌಂಟರ್. ಏನ್ರೋ ಇದು? ಒಂದೊಂದು ಟೀಮ್ಗೆ ಒಂದೊಂದು ಮಾರ್ಕ್ಸ್ ಇದೆ, ಅದು ತಲೆ ಕೆಡ್ಸ್ಕೊಂಬೇಡಿ, ಪರ್ಫಾರ್ಮೆನ್ಸ್ ಮಾಡಿ. ಸೂಪರ್, ನಿಜ ಚೆನ್ನಾಗಿ ಮಾಡಿದೆ. ಚೆನ್ನಾಗಿ ಮಾಡಿದೆ. ಹಂಗೆ ಆಯಪ್ಪ ಹಂಗೆ ಮಾಡೋದು. ಆಯಪ್ಪನ ಬಗ್ಗೆ ಪರ್ಸ್ನಲಿ ಹೇಳಬೇಕು ಅಂದ್ರೆ ನನಗೆ ಬಹಳ ಅಗಾಧವಾದ ಗೌರವ ಆತನ ನೋಡಿದ್ರೆ. ಕಾರಣ ಯಾಕೆ ಅಂದ್ರೆ ಅವನು ಎಷ್ಟು ದೊಡ್ಡ ಕಲಾವಿದ ಆಗಿದ್ದಾನೆ ಅಂದ್ರೆ, ಇಲ್ಲಿಂದ ಬೆಳೆದು ತಮಿಳು ತೆಲುಗು ಎಲ್ಲ ಎಷ್ಟೇ ಮಾಡಿದ್ರು ಆತ ಈ ಭೂಮಿನಲ್ಲಿ ಕೃಷಿ ಮಾಡೋದನ್ನ ಬಿಡ್ಲಿಲ್ಲ. ನನಗೆ ಬಹಳ ಖುಷಿ ಅಂದ್ರೆ ಆತನ ನೋಡಿದಾಗೆಲ್ಲ ನಂಗೆ ಅನ್ಸುತ್ತೆ ಜೀವನದಲ್ಲಿ ನಾವು ಕೂಡ ಆತನ ಫಾಲೋ ಮಾಡಿ ಯಾವತ್ತಾದ್ರೂ ಒಂದು 4-5 ಎಕರೆ ಉಳುಮೆ ಮಾಡೋ ಅಂತ ಗುಣನ ಕಲ್ತ್ಕೋಬೇಕು ಅಂತ ಹೇಳಿ ನಾನು ಬಹಳ ಒಳಗಡೆ ಹೆಮ್ಮೆ ಪಡ್ತೀನಿ ಆತನ ಬಗ್ಗೆ. ಎಷ್ಟು ಚೆನ್ನಾಗಿ ಗಂಡ ಹೆಂಡತಿ ಇಬ್ರು ಗ್ರಾಮೀಣ ಬದುಕಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಂದ್ರೆ ಅದ್ಭುತವಾದ ನಟ. ಆ ಅಪ್ಪನ ಹುಡ್ಕೊಂಡು ಬುಕ್ ಮಾಡಕ್ಕೆ ಬೇಕಾದ್ರೆ ಅಲ್ಲೇ ಹೋಯ್ತಾರೆ, ಅಷ್ಟು ಪ್ರೂವ್ ಮಾಡಿಟ್ಟಿದ್ದಾನೆ. ಅಷ್ಟು ಅದ್ಭುತ ನಟ. ನನಗಂತೂ ಪರ್ಸ್ನಲಿ ಆತನ ಪರ್ಸ್ನಲ್ ಲೈಫ್ ತುಂಬಾನೇ ಇಷ್ಟ ನನಗೆ. ಎರಡನೇದು ಯಶ್ ಬಗ್ಗೆ ನೀವು ಮಾಡಿದ್ರಿ. ಅವನು ಅಷ್ಟೇ ಒಬ್ಬ ಯಾವ ಒಂದು ಬ್ಯಾಕಿಂಗ್ ಇಲ್ಲದೆ ಒಂದು ಬಡತನದ ಮನೆಯಿಂದ ಬಂದವನು. ಇತ್ತೀಚೆಗೆ ಯಾಕೋ ಪ್ಯಾನ್ ಇಂಡಿಯಾ ಮಾತಾಡಿದ ತಕ್ಷಣ ಅವರು ಯಾರೋ ಪ್ಯಾನ್ಸ್ಗಳು ಅಂತ ಹೆಸರಾಕೋಗ್ಬಿಟ್ಟು ಅವನು ಕಂಪೇರ್ ಮಾಡಿಬಿಟ್ಟು ನನಗೂ ಅವನಿಗೂ ತಂದಿಕ್ಬಿಟ್ಟಿದ್ರು. ಅದೊಂದು ಭಾಳ ಹರ್ಟ್ ಆಯಿತು ನನಗೆ. ನಾನು ಅದಕ್ಕೆ ಮಾತಾಡಬಾರ್ದು ಯಾರ ಬಗ್ಗೆ ಅನ್ನೋ ಒಂದು ಭಾಳ ಒಂದು ಗಟ್ಟಿ ಮನಸ್ಸು. ನನಗೂ ಅವನಿಗೂ ಏನಿಲ್ಲ, ಅವನ ಪಾಡಿಗೆ ಅವನು ನನ್ನ ಕಂಡ್ರೆ ಅವನಿಗಿಷ್ಟ, ಅವನ ಕಂಡ್ರೆ ನನಗಿಷ್ಟ ದೇರ್. ಬಟ್ ಮಧ್ಯದಲ್ಲಿ ಇದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಅಂತ ಅವ್ನು ಬಂದ್ಬಿಟ್ಟಿದೆ ಕಣೆ. ಮ್ಯಾನರ್ಸ್ ಇಲ್ಲ, ಅವ್ರಿಗೆ ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ರೋಗಿಷ್ಟ್ರುಗಳು ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಬಿಟ್ಟವ್ರೆ. ನಾನು ಪ್ರಜ್ಞಾವಂತರಿಗೆ ರಿಕ್ವೆಸ್ಟ್ ಮಾಡೋದೇನು ಗೊತ್ತಾ, ದಯಮಾಡಿ ಇಂಥವ್ರನ್ನ ನೋಡಿದ ತಕ್ಷಣ ಬ್ಲಾಕ್ ಮಾಡಿ ಬಿಸಾಕಿ ಅಂಡ್ ಎಂಜಾಯ್ ದಿ ಆರ್ಟ್, ಅಷ್ಟೇ ಹೇಳೋದು. ಚೆನ್ನಾಗಿ ಮಾಡಿದೆ ಕಣ. ಸೂಪರ್. ಸೊ NS ರಾವ್ ಕಿಲಾಡೀಸ್ಗೆ ಮಾಸ್ಟರ್ ಪರ್ಫಾರ್ಮೆನ್ಸ್ ಅನ್ನೋ ಒಂದು ಮಾರ್ಕ್ಸ್ ಕೂಡ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್ ಟು ದ ಗ್ಯಾಲರಿ ಪ್ಲೇಸ್.